ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಕೆಳಗಿನ ಯಾವ ಪರ್ವತಗಳನ್ನು ಉನ್ನತ ಮಟ್ಟದ ಜೀವವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ, ಯಾವ ಪರ್ವತಗಳನ್ನು ಉನ್ನತ ಮಟ್ಟದ ಜೀವವೈವಿಧ್ಯದ ಹಾಟ್ಸ್ಪಾಟ್ಗಳು ಅಂತ ಪರಿಗಣಿಸುತ್ತಾರೆ ಅಂತ ಕೇಳಿದ್ದಾರೆ. ಪಶ್ಚಿಮ ಘಟ್ಟಗಳ, ಇಲ್ಲ ಪೂರ್ವ ಘಟ್ಟಗಳ, ಇಲ್ಲ ಹಿಮಾಲಯನ, ಇಲ್ಲ ಅರಾವಳಿ ಶ್ರೇಣಿಗಳ. ಪಶ್ಚಿಮ ಘಟ್ಟಗಳ ಪರ್ವತಗಳನ್ನು ಉನ್ನತ ಮಟ್ಟದ ಜೀವವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಅಂತ ಹೇಳ್ಬೋದಾಗಿದೆ. ವಿಶ್ವದ ಅತ್ಯಂತ ಪ್ರಮುಖ ಜೀವವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಒಂದಾಗಿದೆ. ಭಾರತದಲ್ಲಿರುವ 4 ವೈವಿಧ್ಯಮಯ ಹಾಟ್ಸ್ಪಾಟ್ಗಳು: ಪಶ್ಚಿಮ ಘಟ್ಟಗಳು, ಹಿಮಾಲಯ, ಇಡೀ ಹಿಮಾಲಯ ಶ್ರೇಣಿಗಳನ್ನು ಹಾಟ್ಸ್ಪಾಟ್ ಎಂದು ಪರಿಗಣಿಸಲಾಗುತ್ತದೆ. ಇಂಡೋ ಬರ್ಮಾ ಪ್ರದೇಶ ಈಶಾನ್ಯ ಭಾರತದ ಭಾಗಗಳಾಗಿವೆ. ಸೂದಾ ಲ್ಯಾಂಡ್, ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ಹೇಳ್ಬೋದಾಗಿದೆ. ಹಿಮಾಲಯವು ಕೂಡ ಒಂದು ಹಾಟ್ಸ್ಪಾಟ್ ಆಗಿದ್ದರೂ ಉನ್ನತ ಮಟ್ಟದ ಮತ್ತು ವಿಶ್ವದ 8 ಪ್ರಮುಖ ಹಾಟ್ಸ್ಪಾಟ್ಗಳಲ್ಲಿ ಪಶ್ಚಿಮ ಘಟ್ಟಗಳನ್ನು ವಿಶೇಷವಾಗಿ ಗುರುತಿಸಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, CITESನ ಪೂರ್ಣ ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆನ್ ಎಡ್ಗರ್ಡ್ ಸ್ಪೀಷೀಸಾ, ಇಲ್ಲ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೂರಿಸಂ ಫಾರ್ ಎಡ್ಗರ್ಡ್ ಸ್ಪೀಷೀಸಾ, ಇಲ್ಲ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆನ್ ಎಂಡಮಿಕ್ ಸ್ಪೀಷೀಸಾ, ಇಲ್ಲ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಸ್ಪೀಷೀಸಾ. CITESನ ಪೂರ್ಣರೂಪ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಆನ್ ಎಡ್ಗರ್ಡ್ ಸ್ಪೀಷೀಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. CITES ಎಂಬುದು ವನ್ಯಜೀವಿ ಮತ್ತು ಸಸ್ಯ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರವು ಅವುಗಳ ಉಳಿವಿಗೆ ಧಕ್ಕೆ ತರದಂತೆ ನೋಡಿಕೊಳ್ಳಲು ರಾಷ್ಟ್ರಗಳ ನಡುವೆ ಮಾಡಿಕೊಂಡಿರುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ ಅಂತ ಹೇಳ್ಬೋದಾಗಿದೆ. CITESನ ಪ್ರಮುಖ ಅಂಶಗಳು: ಇದನ್ನು ವಾಷಿಂಗ್ಟನ್ ಕನ್ವೆನ್ಷನ್ ಎಂದು ಕರೆಯುತ್ತಾರೆ, ಏಕೆಂದರೆ ಇದನ್ನು 1973ರಲ್ಲಿ ವಾಷಿಂಗ್ಟನ್ನಲ್ಲಿ ಅಂಗೀಕರಿಸಲಾಯಿತು. ಇದು ಜಾರಿಗೆ ಬಂದದ್ದು ಜುಲೈ 1, 1975ರಿಂದ ಜಾರಿಗೆ ಬಂತು ಅಂತ ಹೇಳ್ಬೋದಾಗಿದೆ. ಇದರ ಉದ್ದೇಶ ಅಕ್ರಮ ವನ್ಯಜೀವಿ ವ್ಯಾಪಾರವನ್ನು ನಿಯಂತ್ರಿಸುವುದು. ಉದಾಹರಣೆಗೆ ಆನೆದಂತ, ಹುಲಿ ಚರ್ಮ, ಅಪರೂಪದ ಆರ್ಕಿಡ್ ಸಸ್ಯಗಳನ್ನು ವ್ಯಾಪಾರವನ್ನು ನಿರ್ಬಂಧಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಸದಸ್ಯತ್ವದ ಬಗ್ಗೆ ನೋಡೋದಾದರೆ, ಭಾರತವು 1976ರಲ್ಲಿ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿತು ಅಂತ ಹೇಳ್ಬೋದಾಗಿದೆ. ಕೆಲವು ಒಪ್ಪಂದಗಳು ಮತ್ತು ಅವುಗಳ ವಿಷಯಗಳನ್ನು ನೋಡೋದಾದರೆ, CITES ಎನ್ನುವುದು ವನ್ಯಜೀವಿಗಳ ಅಕ್ರಮ ವ್ಯಾಪಾರ ನಿಯಂತ್ರಣ ಒಪ್ಪಂದವಾಗಿದೆ ಅಂತ ಹೇಳ್ಬೋದಾಗಿದೆ. ರಾಮ್ಸರ್ ಜೌಗು ಪ್ರದೇಶಗಳ ಸಂರಕ್ಷಣೆ ಅಂತ ಹೇಳ್ಬೋದಾಗಿದೆ. ಕ್ಯೋಟೋ ಪ್ರೋಟೋಕಾಲ್ ಹವಾಮಾನ ಬದಲಾವಣೆ ಹಾಗೂ ಹಸಿರುಮನೆ ಅನಿಲಗಳ ಕಡಿತವಾಗಿದೆ. ಮಾಂಟ್ರೆಲಾ ಪ್ರೋಟೋಕಾಲ್ ಓಜೋನ್ ಪದರದ ರಕ್ಷಣೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, XC2 ಸಂರಕ್ಷಣೆಗಾಗಿ ಕ್ರಯೋಬ್ಯಾಂಕ್ನಲ್ಲಿ ಈ ಕೆಳಗಿನ ಯಾವ ಅನಿಲವನ್ನು
ಸಾಮಾನ್ಯವಾಗಿ ಬಳಸಲಾಗುತ್ತದೆ? ನೈಟ್ರೋಜನ್ನ, ಇಲ್ಲ ಆಕ್ಸಿಜನ್ನ, ಇಲ್ಲ ಕಾರ್ಬನ್ ಡೈಆಕ್ಸೈಡ, ಇಲ್ಲ ಮೀಥೇನ? ಎಕ್ಸಿಟು ಸಂರಕ್ಷಣೆಗಾಗಿ ಕ್ರಯೋ ಬ್ಯಾಂಕ್ನಲ್ಲಿ ನೈಟ್ರೋಜನ್ ಅಂದರೆ ಸಾರಜನಕವನ್ನು ಬಳಸಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಎಕ್ಸಿಟು ಸಂರಕ್ಷಣೆಯ ಭಾಗವಾದ ಕ್ರಯೋ ಪ್ರಿಸರ್ವೇಷನ್ ಅಥವಾ ಕ್ರಯೋ ಬ್ಯಾಂಕ್ಗಳಲ್ಲಿ ಜೀವಕೋಶಗಳು ಮತ್ತು ಅಂಗಾಂಶಗಳು, ವೀರ್ಯಾಣುಗಳು ಅಥವಾ ಭ್ರೂಣಗಳನ್ನು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ದೀರ್ಘಕಾಲದವರೆಗೆ ಸಂಗ್ರಹಿಸಲು ದ್ರವ ಸಾರಜನಕವನ್ನು ಬಳಸಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಕ್ರಯೋ ಪ್ರಿಸರ್ವೇಷನ್ ಬಗ್ಗೆ ಪ್ರಮುಖ ಅಂಶಗಳು. ಇದರ ತಾಪಮಾನ ದ್ರವ ಸಾರಜನಕವು ಸುಮಾರು 196 ಡಿಗ್ರಿ ಸೆಲ್ಸಿಯಸ್ನಷ್ಟು ಅತ್ಯಂತ ಕಡಿಮೆ ತಾಪಮಾನವನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು. ಪ್ರಕ್ರಿಯೆಯನ್ನು ನೋಡೋದಾದರೆ, ಇಷ್ಟು ಕಡಿಮೆ ತಾಪಮಾನದಲ್ಲಿ ಜೈವಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತವೆ. ಇದರಿಂದಾಗಿ ಜೀವಕೋಶಗಳು ಹಾಳಾಗದೆ ವರ್ಷಗಟ್ಟಲೆ ಸಂರಕ್ಷಿಸಲ್ಪಡುತ್ತವೆ ಅಂತ ಹೇಳ್ಬೋದಾಗಿದೆ. ಬಳಕೆ: ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಬೀಜಗಳು, ಪರಾಗ ಸ್ಪರ್ಶಕಗಳು ಮತ್ತು ಪ್ರಾಣಿಗಳ ಜನನ ದ್ರವ್ಯಗಳನ್ನು ಉಳಿಸಿಕೊಳ್ಳಲು ಇದು ಅತ್ಯುತ್ತಮ ವಿಧಾನವಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ವ್ಯಾಲಿ ಆಫ್ ಫ್ಲವರ್ಸ್ ಯಾವ ರಾಜ್ಯದಲ್ಲಿದೆ? ಕೇರಳನ, ಇಲ್ಲ ಜಮ್ಮು ಮತ್ತು ಕಾಶ್ಮೀರನ, ಇಲ್ಲ ಉತ್ತರಾಖಂಡನ, ಇಲ್ಲ ಹಿಮಾಚಲ ಪ್ರದೇಶನ? ವ್ಯಾಲಿ ಆಫ್ ಫ್ಲವರ್ಸ್ ಅಥವಾ ಹೂಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡ ರಾಜ್ಯದ ಉತ್ತರ ಚಮೋಲಿ ಮತ್ತು ಪಿಥೋರ್ಗಢ್ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ಇದು ಪಶ್ಚಿಮ ಹಿಮಾಲಯದ ಉನ್ನತ ಪ್ರದೇಶದಲ್ಲಿ ಕಂಡುಬರುವ ಸುಂದರವಾದ ತಾಣವಾಗಿದೆ. ಪ್ರಮುಖ ಅಂಶಗಳು. ವಿಶೇಷತೆ: ಇದು ತನ್ನ ವೈವಿಧ್ಯಮಯ ಆಲ್ಪೈನ್ ಹೂಗಳನ್ನು ಮತ್ತು ಅಪರೂಪದ ವನ್ಯಜೀವಿಗಳಿಗೆ, ಉದಾಹರಣೆಗೆ ಹಿಮಚಿರತೆ, ಕಸ್ತೂರಿ ಮೃಗಗಳಿಗೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಯುನೆಸ್ಕೋಯಿಂದ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ ಅಂತ ಹೇಳ್ಬೋದಾಗಿದೆ. ಇದು ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್ನ ಭಾಗವಾಗಿದೆ ಅಂತ ಹೇಳ್ಬೋದಾಗಿದೆ. ಸಂಶೋಧನೆ: ಈ ಕಣಿವೆಯನ್ನು 1931ರಲ್ಲಿ ಪರ್ವತಾರೋಹಿ ಫ್ರಾಂಕ್ ಎಸ್ ಸ್ಮಿತ್ ರವರು ಜಗತ್ತಿಗೆ ಪರಿಚಯಿಸಿದರು ಅಂತ ಹೇಳ್ಬೋದಾಗಿದೆ.